ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಸಿನಿಮಾ ಮಾಡಬೇಕಂತಾನೆ ಮನೆ ಬಿಟ್ಟು ಓಡ್ ಬಂದಂಥವನು ನಾನು PUC ಫೇಲ್ ಆದಾಗ. ಸೊ ಸಿನಿಮಾ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಈಗ ಸೊ ನನ್ನನ್ನು ಯಾರು ಹೀರೋ ಆಗಿ ಯಾರು ತಗೋತಾರೆ ಫಸ್ಟಿಗೆ? ಈಗ ನನಗೆ ಒಂದು ಏನೋ ಗೊತ್ತಿಲ್ಲ, ಒಂದು ಹಠ ಛಲ ಅನ್ನೋದು ನಾನು ಹುಟ್ಟಿದಿಂದನೂ ಬಂದಿದೆ. ನಾನು ಏನೋ ಒಂದು ಬೆಳಿಬೇಕು, ಏನೋ ಒಂದು ಮಾಡಬೇಕು. ಸೊ ಏನು ಮಾಡಬೇಕು? ಸೊ ನಾನು ಕರ್ನಾಟಕಕ್ಕೆ ರೀಚ್ ಆಗಬೇಕು. ಆ ಥರದ್ದು ಏನೋ ಒಂದು ಕಾನ್ಸೆಪ್ಟು, ಏನೋ ಮಾಡಬೇಕು, ಏನೋ ಬೆಳಿಬೇಕು. ಸೊ ನಾನು ಮನೆ ಬಿಟ್ಟು PUC ಫೇಲ್ ಆಗಿ ಮನೆ ಬಿಟ್ಟು ಓಡೋಗ್ತೀನಿ. ಮತ್ತೆ ವಾಪಸ್ಸು ನನ್ನನ್ನು ಯಾರು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವರೇ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ಹಿಡ್ಕೊಡ್ತಾರೆ. ಸೊ ತದನಂತರ ನಾನು ಡಿಪ್ಲೊಮಾ ಮಾಡ್ತೀನಿ CPC ಪಾಲಿಟೆಕ್ನಿಕ್ಕು, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತೀನಿ. ಸೊ BE ಮಾಡಿದ್ಮೇಲೆ ಒಳ್ಳೆ ಇಂಜಿನಿಯರ್ ಆಗ್ತೀನಿ. ಬೆಂಗಳೂರಲ್ಲಿ ಒಂದು ಸಾಕಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಎಲ್ಲ ಆದಮೇಲೆ ನನಗೇನೋ ಒಂದು ಆವಾಗ ಇದ್ದಿದ್ದು ನಾನು ಏನೋ ಮಾಡಬೇಕು ಅನ್ನೋದೊಂದು ಇನ್ನೂ ಕೊರಿತಾ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಸಿನಿಮಾ ಫೀಲ್ಡ್ನ ಆಯ್ಕೆ ಮಾಡ್ಕೋತೀನಿ. ಸೊ ನಾನು ರಾಜ್ಕುಮಾರ್ ಸರಿಂದ ಹಿಡಿದು ಸೊ ಇವಾಗ ಇರೋತಕ್ಕಂಥ ಎಲ್ಲ ಹೊಸ ನಟರುಗಳದ್ದು ಎಲ್ಲರನ್ನೂ ನೋಡ್ತಾ ಇರ್ತೀನಿ. ಎಲ್ಲ ಏನೋ ಒಂದು ಮಾಡ್ತಿದ್ದಾರೆ, ಮಾಡೋಣ, ನಾನು ಡಿಫ್ರೆಂಟಾಗಿ ಮಾಡಬೇಕು. ಸೊ ಕನ್ನಡ ಇಂಡಸ್ಟ್ರಿನ ಎಷ್ಟೋ ದಿಗ್ಗಜರುಗಳು ಒಂದು ಲೆವೆಲಿಗೆ ತಗೊಂಡೋಗಿದ್ದಾರೆ. ಸೊ ನಾನು ಅದಕ್ಕಿಂತನೂ ಎತ್ತರವಾಗಿ ತಗೊಂಡೋಗ್ಬೇಕು, ಏನು ಮಾಡಬೇಕು, ಈ ಥರ ಒಂದು ಯೋಚನೆ ಮಾಡ್ತಾ ಫಸ್ಟ್ ಸಿನಿಮಾ ಏನೋ ಬರೀ 10% ಬಡ್ಡಿ ಅಂತ ಮಾಡಿದೆ. ಸೊ ಅದು ನೆಕ್ಸ್ಟ್ ಇಲ್ಲ, ಈ ಥರದ್ದು ವರ್ಕೌಟ್ ಆಗಲ್ಲ, ಏನೋ ಒಂದು ಮಾಡೋಣ ಆಯಿತು ಹಂಗೆ. ಸೊ ನಾನು ಆ್ಯಕ್ಚುಲಿ ಕಾಡಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಸ್ತಿ ಟೈಮ್ನ ಫಾರೆಸ್ಟಲ್ಲೇ ಸ್ಪೆಂಡ್ ಮಾಡ್ತಿದ್ದೆ. ಸೊ ನಮ್ಮ ಸ್ನೇಹಿತರು ಎಷ್ಟೋ ಜನ RFO DRFO ಸೊ ಆ ಥರದವರೆಲ್ಲ ತುಂಬ ಜನ ಇದ್ದರು. ಹೋಗ್ತಿದ್ದೆ ಕಾಡೆಲ್ಲ, ಅವ್ರ ಜೊತೆ ಅಡ್ಡಾಡ್ತಿದ್ದೆ, ಬರ್ತಿದ್ದೆ. ಸೊ ನನಗೆ ಆನೆ ನೋಡಿದ್ರೆ ಏನೋ ಒಂದು ಪ್ರೀತಿ. ಸೊ ನನಗೆ ಬಿಟ್ಟರೆ ಅಲ್ಲೇ ಹೋಗಿ ತಪ್ಕೋಬೇಕು ಅನ್ನೋ ಒಂದು ಆಸೆ, ಹೋಗ್ಬೇಕು, ಆನೆ ಮೇಲೆ ಕುತ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಹತ್ರಕ್ಕೆ ಹೋದರೆ ಹೊಡೆದಾಕ್ಬಿಡುತ್ತೆ. ಎಷ್ಟು ಇವಾಗ ನಿಮಗೆ ಆನೆ ಒಂದು ಪಳಗಿಸ್ಬೇಕು ಅಂತಂದರೆ ಸೊ ಅವರಿಗೆ ಪೂರ್ವ ಜನ್ಮದಿಂದ ಅಂದರೆ ಸೊ ಅವ್ರ ತಾತ, ಅವ್ರ ಮುತ್ತಾತ, ಸೊ ಅದಾದಮೇಲೆ ಅವ್ರ ಮಕ್ಕಳು, ಸೊ ಅದು ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಒಂದು ಆನೆನ ಪಳಗಿಸ್ಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಅದರಲ್ಲಿ ಏನಪ್ಪ ಅಂದರೆ ಅದರದ್ದೇ ಆದ ಒಂದು ಪರ್ಟಿಕ್ಯುಲರಾಗಿ ಇವರೇ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಅವರೆಲ್ಲರೂ ಅವರೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ನನಗೆ ಆ ಥರದ್ದು ಸೊ ಆನೆ ಭಾಷೆ ಕಲಿಬೇಕು ಆನೆ ಜೊತೆಗೆ. ಸೊ ಆನೆ ಎಲ್ಲರನ್ನೂ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅಥವಾ ಎಲ್ಲರ ಜೊತೆಗೂ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ಅದೇನಂತಂದರೆ ಒಂದೇ ಒಳ್ಳೆ ಮನಸ್ಥಿತಿನ ಹುಡುಕುತ್ತಂತೆ. ಸೊ ಆನೆ ಎಷ್ಟು ಅಂತಂದರೆ ಮನುಷ್ಯನಿಗಿಂತನೂ ಒಂದು 100 ಪಟ್ಟು ಯೋಚನಾ ಶಕ್ತಿ ಇದೆ. ಸೊ ಅವನು ಆ ವ್ಯಕ್ತಿನ ನೋಡಿದ್ರೆ ಇವನು ಯಾವ ಥರ, ಇವನು ಒಳ್ಳೆಯವನು ಕೆಟ್ಟವನು, ಸೊ ಇವನ್ನ ನಾನು ಅಕ್ಸೆಪ್ಟ್ ಮಾಡಬೇಕು, ಸೊ ಆ ಥರದ್ದು. ಸೊ ಅಲ್ಲೇನು ಅಂತಂದರೆ ಮಾವುತರುಗಳಿಗೆ ಎಲ್ಲ ಆ ಥರದ ವಿದ್ಯೆಗಳನ್ನೂ ಕಲಿತಾ ಇರ್ತಾರೆ. ಸೊ ಆನೆ ಭಾಷೆ ಕಲಿತಿರ್ತಾರೆ. ಆ ಥರದ್ದು ನಾನು ಮಾಡೋಕ್ಕೆ ಸಾಧ್ಯನಾ? ಈ ಥರ ಮಾವುತ ಅಂತ. ಆಮೇಲೆ ನಮ್ಮದು ಅರ್ಜುನ ಕಾಡಿಂದ ಒಂದು ಕಾರ್ಯಾಚರಣೆನಲ್ಲಿ ಸತ್ತೋಗುತ್ತೆ. ಸತ್ತೋದ ನಂತರ ಎಲ್ಲ ಇಡೀ ಕರ್ನಾಟಕ ದೇಶಾದ್ಯಂತ ಎಲ್ಲರೂ ಕಣ್ಣೀರಾಗ್ತಾರೆ. ನಾನು ಹೌದಲ್ವಾ, ಸೊ ನಾನು ಆನೆ ಇಟ್ಕೊಂಡು ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಎಲ್ಲ ಹೇಳ್ತಾರೆ. ಇವಾಗೆಲ್ಲ AI ಬಂದಿರುತ್ತೆ. ಸೊ AI ಯೂಸ್ ಮಾಡೋಣ. ಅದಕ್ಕೆ ಸೊ ನನಗೆ ಗೊತ್ತಿಲ್ಲ. ಸೊ ನಾನು ಮತ್ತೆ ಹೇಳ್ದಂಗೆ ನನಗೆ ಏನೋ ಒಂದು ಸ್ಟ್ರೆಂತ್, ನಾನು ಮಾಡಬೇಕು ಅಂತಂದರೆ ಅದು ಮಾಡಲೇಬೇಕು ಅನ್ನೋದೊಂದು ಛಲ ಜಾಸ್ತಿ. ಸೊ ಅದಕ್ಕೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಂಡಸ್ಟ್ರಿನ ಬೇರೆ ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಸೊ ನಾನು ಆ ಲೈನಿಗೆ ಸೇರಬೇಕು. ಸೊ ನನ್ನ 2ನೇ ಮೂವಿ ಆದ್ರೂ ಸೊ ಒಂದು ಸರಿ ಕರ್ನಾಟಕ ತಿರುಗಿ ನೋಡಬೇಕು, ಆ ಥರದ್ದೊಂದು ಮೂವಿ ಮಾಡಬೇಕು ಅಂತ ಒಂದು ಚಾಲೆಂಜಿಂಗಾಗಿ ತಗೊಂಡು ಒಂದಷ್ಟು ದಿನ ಫಾರೆಸ್ಟಲ್ಲಿ ಹೋಗ್ತೀನಿ. ಫಾರೆಸ್ಟಲ್ಲಿ ಹೋಗಿ ಸೊ ಮಾವುತರುಗಳನ್ನ ಕೇಳ್ತೀನಿ. ಈಗ ತುಂಬ ಜನ ಮಾವುತರುಗಳು ಅವರು ಆನೆಗೆ ಯಾವ ಭಾಷೆ, ಕುತ್ಕೋಬೇಕಂದ್ರೇನು, ಸೊಂಡ್ಲೆತ್ಬೇಕಂದ್ರೇನು, ಮೇಲೆ ಹತ್ತಬೇಕಾದ್ರೆ ಯಾವ ಥರ, ಆ ಥರದ್ದೆಲ್ಲ ದೂರದಿಂದನೇ ನೋಡ್ತೀನಿ. ಒಂದಷ್ಟು ಸ್ನೇಹಿತರುಗಳು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರೇ ಆಗಿರೋದ್ರಿಂದ ಹತ್ರಕ್ಕೆ ಕಳಿಸ್ತಾರೆ. ಆ ಮಾವುತರುಗಳನ್ನೆಲ್ಲ ಕೂರಿಸ್ತೀನಿ, ಕೇಳ್ತೀನಿ. ಸೊ ಆನೆ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಅರ್ಜುನ ಆನೆಯಿಂದ ಆ್ಯಕ್ಚುಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ಅರ್ಜುನ ಆನೆಗೆ ಆಲ್ಮೋಸ್ಟ್ ಆ್ಯಕ್ಚುಲಿ ಆನೆಗೆ ಬೆಂಗಾಲಿ ಭಾಷೆ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್. ಅರ್ಜುನ ಆನೆಗೆ ನಮ್ಮ ಅರ್ಜುನನ ಮಾವುತವಿನು ಆಲ್ಮೋಸ್ಟ್ ಹಿಂದಿ 100% ಹಿಂದಿ ಕಲಿಸಿ ಸೊ ಅವ್ರು ಹಿಂದಿನಲ್ಲೇ ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ನಾವು ಅರ್ಜುನ ಆನೆ ಆಲ್ರೆಡಿ ಸತ್ತೋಗಿ 1 ವರ್ಷ ಆಗಿರುತ್ತೆ. ಅದನ್ನು ಹಿಂದಿ ಇದು ಮಾಡೋಕ್ಕಲ್ಲ, ಬೆಂಗಾಳಿ ಭಾಷೆಯಲ್ಲೇ ಯೂಸ್ ಮಾತಾಡಬೇಕು. ಹೌದು, ಅದನ್ನು ಹೋಗ್ತೀನಿ ನಾನು. ಈ ಸಿನಿಮಾಗೆ ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ
ಡೈರೆಕ್ಟ್ರು ರವಿಶಂಕರ್ನಾಗ ಅವ್ರು ಏನಿದ್ದಾರೆ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. 15 ವರ್ಷದಿಂದ ಅವರು ತನ್ನ ತಂದೆ ತಾಯಿ ತಮ್ಮ ಯಾರು ಗಮನನೂ ಇಲ್ಲ ಬಂದು ಸಿನಿಮಾಗೆ ಅಂತ. ಸೊ ಟಿಲ್ ಟುಡೇ ಅವರು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಮಾವುತ ಈ ಕತೆ ಹೇಳಿದಾಗ ಡೈರೆಕ್ಟ್ರು ನನಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಮಾಸ್ಟರ್ ನೀವೊಂದು ಪಾತ್ರ ಇದೆ ಅಂತ ಕತೆ ಹೇಳಿದ್ರು. ಒಂದು 2 hours ಕತೆ ಹೇಳಿದ ಮೇಲೆ ಈಗ ಬರ್ತಾ ಇರೋ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಕತೆ ಬೇರೆ ಜಾನರಲ್ಲಿದೆ. ಡೆಫಿನೆಟ್ಲಿ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಪಾತ್ರ ಕೂಡ ಇಷ್ಟ ಆಯಿತು, ಕಥೆನೂ ಕೂಡ ಒಂದು ಈಗ ಜನರು ಪ್ರೆಸೆಂಟ್ ಸಿಚುವೇಶನಲ್ಲಿ ಬರ್ತಾ ಇರೋ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ ಅಂತ ಅನ್ನಿಸ್ತು ನನಗೆ. ನನಗೆ ಕತೆ ಕೇಳಿದ ತಕ್ಷಣ ನನಗೆ ಅಣ್ಣವ್ರದ್ದು ಗಂಧದ ಗುಡಿ ಜ್ಞಾಪಕ ಬಂತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳನೇ ಖುಷಿಪಟ್ಟು ನಾನು ಹೇಳಿದೆ, ಸರ್ ನನಗೆ ಗಂಧದ ಗುಡಿನೇ ಜ್ಞಾಪಕ ಬಂತು, ಡೆಫಿನೆಟ್ಲಿ ಸಿನಿಮಾ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಒಂದು ಒಳ್ಳೆ ಕತೆ ಮಾಡ್ಕೊಂಬಂದಿದ್ದೀನಿ ಅಂತ ಡೈರೆಕ್ಟರ್ಗೆ ಹೇಳಿದೆ. ಸೊ ಆಮೇಲೆ ಲಕ್ಷ್ಮೀಪತಿ ಅವರು ಈ ಚಿತ್ರದ ನಾಯಕ ನಟ, 6 feet ಹೈಟ್ ಇದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಖಂಡಿತ ಬೇಕು. ಇವರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನಾಗಿ ಬೆಳೀಲಿ ಅಂತ ಹೇಳ್ತಾ, ಮಾವುತದಲ್ಲಿ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ಮಹಾಲಕ್ಷ್ಮಿ ಅವರಿದ್ದಾರೆ, ದಿವ್ಯಶ್ರೀ, ಆಮೇಲೆ ಲಯ ಅವರು, ಇನ್ನೂ ಹಲವಾರು, ಆಮೇಲೆ ನಮ್ಮ ಕೈಲಾಶ್ ಅವರು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ನಾನು ಈ ಸಿನಿಮಾದಲ್ಲಿ ಒಂದು 5 ಮೇಜರ್ 4 ಫೈಟು ಪ್ಲಸ್ ಒಂದು ಮೀಡಿಯಂ ಫೈಟು, ಟೋಟಲ್ 5 ಫೈಟ್ ಕಂಪೋಸ್ ಮಾಡಿದ್ದೀನಿ. ಎಲ್ಲ ಆ್ಯಕ್ಷನ್ಸ್ ನಾನೇ ಕಂಪೋಸ್ ಮಾಡಿರೋದು. ಭಾಳನೇ ಖುಷಿಪಟ್ಟು ಭಾಳನೇ ಇಷ್ಟಪಟ್ಟು ನಾನು ಆ್ಯಕ್ಷನ್ಸ್ನ ಕಂಪೋಸ್ ಮಾಡಿದೆ. ನನಗೆ ಟೈಮ್ ಚೆನ್ನಾಗಿ ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ಟೈಮು ನನಗೆ ಹೇಳಿಲ್ಲ, ಇಂಥ ದಿನಕ್ಕೆ ಮುಗಿಸ್ಬೇಕು, ಇಷ್ಟು ದಿನದಲ್ಲೇ ಮಾಡಬೇಕು ಅಂತ ಡೈರೆಕ್ಟ್ರು ಹೇಳಿಲ್ಲ, ನನಗೆ ಲಕ್ಷ್ಮೀಪತಿ ಅವರು ಕೂಡ ಹೇಳಿಲ್ಲ. ಸೊ ತುಂಬಾ ಅಲ್ಲಿ ಔಟ್ಡೋರು, ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಲೊಕೇಶನ್ಸ್ ಮಾತ್ರ ಅದ್ಭುತ, ಒಳ್ಳೆ ಲೊಕೇಶನ್ಸು. ಭಾಳನೇ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಫ್ರೇಮ್ ಇಡಬೇಕಾದ್ರೆ ನನಗೆ ತುಂಬ ಖುಷಿ ಆಗೋದು. ಆ್ಯಕ್ಚುಲಿ ಎಲ್ಲಿಟ್ರು ಗ್ರೀನೇ ಅಲ್ವಾ, ಎಲ್ಲಿಟ್ರು ಗ್ರೀನೇ. ಸೊ ತುಂಬಾ ಖುಷಿಪಟ್ಟು ಫ್ರೇಮ್ಸ್ ಇಟ್ಟು ಕಂಪೋಸ್ ಮಾಡಿಕೊಂಡು ಶೂಟಿಂಗ್ ಮಾಡೋದೇ ಒಂಥರ ಹಬ್ಬ ಥರ ಅನಿಸ್ಬಿಟ್ಟು ನನಗೆ. ಆ ಥರ ಒಂದು ಅನುಭವ ಈ ಸಿನಿಮಾದಲ್ಲಿ. ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೇಂಜ್ ಆಫೀಸರ್ ಕ್ಯಾರೆಕ್ಟರ್ ನಂದು. ಸೊ ಇವರು ಮಾವುತನ ಪಾತ್ರ. ಸೊ ಓವರಾಲ್ ಕತೆ ಒಂಥರ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಹೋಗುತ್ತೆ. ಕ್ಲೈಮ್ಯಾಕ್ಸಲ್ಲಂತೂ ಅದ್ಭುತವಾದಂಥ ಒಂದು ಟ್ವಿಸ್ಟ್ ಇದೆ. ಅದು ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಜನ ಎಂಜಾಯ್ ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ಲಿ. ಈ ಒಂದು ಕನ್ನಡ ಚಿತ್ರರಂಗ ಈಗಿರೋ ಒಂದು ಸಿಚುವೇಶನಲ್ಲಿ ಬರ್ತಾ ಇರೋ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ, ಸೂಪರ್ ಸಿನಿಮಾಗಳು ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯವರು. ಅದ್ರ ಮಧ್ಯೆ ಈ ಮಾವುತ ನಿಜವಾಗ್ಲೂ ಜನಕ್ಕೆ ಒಂದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ದೊಡ್ಡ ಸ್ಕ್ರೀನಲ್ಲಿ ಈ ಸಿನಿಮಾ ನೋಡ್ತಾ ಇದ್ದಾರೆ, ಹೋಗ್ಬೇಕಾದ್ರೆ ಖುಷಿಯಿಂದ ಆಚೆ ಹೋಗ್ತಾರೆ. ಇದು ಮಾತ್ರ 100% ನಾನು ಹೇಳ್ತೀನಿ. ಆ್ಯಕ್ಚುಲಿ ಕತೆ ಆ ಥರ ಇದೆ. ಸೊ ಎಲ್ಲರೂ ಜನ ಎಲ್ಲ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಈ ಸಿನಿಮಾ ನೋಡಿ. ಆ್ಯಕ್ಷನ್ಸ್ ಇದೆ, ಸಾಂಗ್ಸ್ ಇದೆ, ಆಮೇಲೆ ಡೈರೆಕ್ಟ್ರು ರವಿಶಂಕರ್ ನಾಗ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಅವರು ಕತೆ ಯಾವ ರೀತಿ ಮಾಡಿದ್ರು ಅದೇ ಥರ ಶೂಟ್ ಮಾಡೋರು. ಎಲ್ಲೂ ಕಾಂಪ್ರಮೈಸೇ ಇಲ್ಲ, ಒಂದು ಬಿಡ್ತಾ ಇರಲಿಲ್ಲ. ನಾನು ಅದೇ ಲಕ್ಷ್ಮೀಪತಿ ಅವ್ರಿಗಂದೆ, ಯಾವುದು ಅವರು ಏನು ಅಂದ್ಕೊಂಡಿದ್ರು, ನನ್ನ ಕತೆ ಯಾವ ರೀತಿ ಹೇಳ್ತಾರೆ ಹಂಗೆ ಶೂಟ್ ಮಾಡೋರು. ಒಂದು ಡೈಲಾಗು ಬಿಡ್ತಾ ಇರಲಿಲ್ಲ. ಸೊ ಸಪೋಸ್ ಇವತ್ತು ಆ ಸೀನ್ ಅರ್ಧಕ್ಕೆ ನಿಂತರೆ ನೆಕ್ಸ್ಟು ಫ್ರೆಶ್ ಆಗಿ ಮತ್ತೆ ನೀಟಾಗಿ ಅದನ್ನು ತೊಗೊಂಡೋಗಿ ಮುಗಿಸೋರು. ಸೊ ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮಹಾಲಕ್ಷ್ಮಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡೋದು. ದಿವ್ಯಶ್ರೀ ಲವಲವಿಕೆಯಿಂದ ನಗನಾಗ್ತಾನೆ ಇರೋರು. ಸೊ ಭಾಳನೇ ಒಳ್ಳೆ ಟೀಮ್ ವರ್ಕು. ನನಗಂತೂ ತುಂಬ ಖುಷಿ ಆಯಿತು. ಈಗ ಟ್ರೈಲರ್ ನೋಡಿದ್ಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನಗೆ ರವಿವರ್ಮ ಅವರು ಎಕ್ಸ್ಟ್ರಾಡನರಿ ಮಾಡಿದ್ದಾರೆ. ಟೋಟಲ್ ಸಿನಿಮಾ ಅವರು ಎಂಜಾಯ್ ಮಾಡ್ಕೊಂಡು ಮಾಡಿದೆ ಮಾಸ್ಟರ್, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತಂದರು. ಸೊ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮೀಪತಿ ಅವರು, ಅವರ ನಿರ್ಮಾಣದಲ್ಲಿ ಅವರ ಸ್ನೇಹಿತರ ಸಹಕಾರದೊಂದಿಗೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಕನ್ನಡ ಜನತೆ ಕೈ ಹಿಡಿದು ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊತೀನಿ. ಸೊ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಮೊದಲಿಗೆ ಕಲಾ ಕುಟುಂಬಕ್ಕೆ ನನ್ನ ನಮನಗಳು. ಇಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದು ಅಂದರೆ ಫೀಮೇಲ್ ಲೀಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದು 2020ಇಂದ. 2020ಯಲ್ಲಿ ನಾನು ರಾಗಭೈರವಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಹಿಂದೂಸ್ತಾನಿ ಮ್ಯೂಸಿಕ್ ಬೇಸ್ಡ್ ಸಬ್ಜೆಕ್ಟ್. ಅದರಲ್ಲಿ ಫಸ್ಟ್ ಸಿನಿಮಾನೇ ನಂದು ಅದು. ಸೊ ಅದರಲ್ಲಿ ಫೀಮೇಲ್ ಲೀಡ್ ಆಗಿ ಮಾಡಿದ್ದೆ, ಅದರಲ್ಲಿ ಹಿಂದೂಸ್ತಾನಿ ಗಾಯಕಿಯಾಗಿ ಮಾಡಿದ್ದೆ. ಸೊ ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಮ್ಯೂಸಿಕ್ಗೆ.
ಸೊ ಬ್ಯಾಂಗ್ಳೂರ್ ಮತ್ತು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನಿಂಗ್ ಕೂಡ ಆಗಿದೆ. ಅದಾದ ನಂತರ ಥಕ್ಸ್ ಆಫ್ ರಾಮಗಢ ಅಂತ ಸಿನಿಮಾ ಇಲ್ಲೇ ನಮ್ಮದು ಟ್ರೇಲರ್ ಲಾಂಚ್ ಆಗಿತ್ತು. ಅದು 2023ಯಲ್ಲಿ ರಿಲೀಸ್ ಆಯಿತು. ಸೊ ಈ ಮಧ್ಯೆ ಗ್ಯಾಪ್ ಏನಕ್ಕೆ ಅಂತಂದರೆ ಕೊರೋನಾ, ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಸೊ 2023 ಜನವರಿಯಲ್ಲಿ ರಿಲೀಸ್ ಆಯಿತು. ಸೊ ಎಲ್ಲ ಒಂದು ಒಳ್ಳೆ ಟಾಕ್ಸ್ ಇತ್ತು ಅದರ ಬಗ್ಗೆ. ಸೊ ನನ್ನ ಕ್ಯಾರೆಕ್ಟರ್ಗೂ ಕೂಡ ಒಳ್ಳೆ ಪ್ರಶಂಸೆ ಬಂದಿತ್ತು. ಅದಾದ ನಂತರ 2024ಅಲ್ಲಿ ಕುಬುಸ ಅಂತ ಒಂದು ಚಿತ್ರ ರಿಲೀಸ್ ಆಯಿತು. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂತು. ಅದು ಪ್ರಜಾವಾಣಿ ಸಿನಿ ಸಮ್ಮಾನಕ್ಕೆ ನಾನು ಅತ್ಯುತ್ತಮ ನಟಿಯಾಗಿ ನಾಮಿನೇಟ್ ಕೂಡ ಆಗಿದ್ದೆ ರೀಸೆಂಟಾಗಿ. ಅದಕ್ಕೆ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಅವಾರ್ಡ್ ಕೂಡ ಬಂದಿದೆ ಕುಬುಸಕ್ಕೆ. ಅದಾದ ನಂತರ ಸ್ವಪ್ನ ಮಂಟಪ ಅಂತ ಸಿನಿಮಾ ಮಾಡಿದೆ. ಅದು 2025ಅಲ್ಲಿ ರಿಲೀಸ್ ಆಯಿತು. ವಿಜಯ್ ರಾಘವೇಂದ್ರ ಸರ್ ಲೀಡಾಗಿ ಮಾಡಿದರು. ನಾನು ಒನ್ ಆಫ್ ದ ಲೀಡ್ ಆಗಿ ಯುವರಾಣಿ ಕ್ಯಾರೆಕ್ಟರ್ನ ಮಾಡಿದ್ದೆ. ಸೊ ಅದು ಬರ್ಗೂರು ರಾಮಚಂದ್ರಪ್ಪ ಅವ್ರ ಡೈರೆಕ್ಷನಲ್ಲಿ ಇತ್ತು. ಸೊ ಅದೂ ಒಳ್ಳೆ ಕ್ಯಾರೆಕ್ಟರ್ ಆಗಿತ್ತು. ಸೊ ಈಗ 2026ಅಲ್ಲಿ ಮಾವುತ ಅಂತ ಸಿನಿಮಾ. ಸೊ ಇವಾಗೆಲ್ಲರೂ ಹೇಳಿದಾಗೆ ಮಾವುತ ಒಂದು ಕಾಡಿನ ಬಗ್ಗೆ ಮತ್ತು ನಾಡಿನ ಬಗ್ಗೆ, ನಮ್ಮ ಅನಿಮಲ್ಸ್ ಬಗ್ಗೆ, ಮಾವುತನ ಬಗ್ಗೆ, ಇದೆಲ್ಲರದ ಬಗ್ಗೆ ಒಂದು ಸಂದೇಶವನ್ನು ಹೇಳಕ್ಕೆ ಹೊರಟಿರೋವಂಥ ಚಿತ್ರ. ಇದರಲ್ಲಿ ನಾನು ಒಂದು ಆಡಿ ಜನ, ಏನೋ ಒಂದು ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗಳಾಗಿ ಕಾಣಿಸ್ಕೋತೀನಿ, ಸಾಮಾನ್ಯ ಹೆಣ್ಣು ಮಗಳಾಗಿ. ತುಂಬ ಇವಾಗ ಆ್ಯಕ್ಟರ್ಸ್ ಲೈಫ್ ಅಂತಂದ್ರೇ ನಾವು ಇವಾಗ ಆ್ಯಕ್ಚುಲ್ ಆಗಿರೋವಂಥದ್ದು ಜೆನ್ಜಿ ಕಿಡ್ಸ್ ಅಂತ ಹೇಳ್ಬೋದು, ಮತ್ತು ನಾವು ನಾಡಿನಲ್ಲಿ ಇರುವಂಥದ್ದು ನಾವು ಹೇಳ್ಬೋದು. ಸೊ ಆ್ಯಕ್ಟರ್ಸ್ ಲೈಫ್ ಅಂತಂದರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ ನಮಗೆ. ಕಾಡಲ್ಲಿ ಹೋಗಿರೋವಂಥದ್ದು, ಮತ್ತು ಏನೋ ಅನಿಮಲ್ಸ್ ಜೊತೆ ಒಡನಾಟ ಆಗಿರ್ಬೋದು. ಸೊ ಯಾವ್ಯಾವ ಕ್ಯಾರೆಕ್ಟರ್ ಸಿಗುತ್ತೋ ಅದರ ಎಲ್ಲ ಏನೋ ಸುತ್ತಮುತ್ತ ನಾವು ಓಡಾಡ್ತಾ ಇರ್ತೀವಿ. ನಾವು ಕ್ಯಾರೆಕ್ಟರ್ಸ್ ಸುತ್ತಮುತ್ತ ಓಡಾಡ್ತಿರ್ತೀವಿ. ಆ ಕ್ಯಾರೆಕ್ಟರ್ಸಲ್ಲಿ ನಾವು ಜೀವಿಸುವಾಗ ನಾವು ಏನು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಸೊ ಆ ಕ್ಯಾರೆಕ್ಟರ್ಸ್ನ ನಾವು ಜೀವಿಸುವಾಗ ನಮಗೂ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಒಂದು ನೆನಪಾಗಿ ಉಳಿಯುತ್ತೆ. ಸೊ ಈ ಆನೆ ಜೊತೆ ಒಡನಾಟ ಎಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿರೋವಂಥ ವಿಷಯ. ಅಲ್ಲಿ ಮಾವುತದಿರೋ ಎಲ್ಲ ಹೇಳ್ತಿದ್ರು, ನಾವು ಇದನ್ನ ಒಂದು ಮಗು ಥರನೇ ಸಾಕ್ತೀವಿ ಮೇಡಮ್, ಮಗು ಥರನೇ ನಾವೆಲ್ಲ ನೋಡ್ಕೊಳ್ತೀವಿ, ಅದಕ್ಕೇನಾದರೂ ಆದರೆ ನಮಗೆ ಇರೋದಕ್ಕಾಗೋದಿಲ್ಲ, ಸ್ವಲ್ಪನೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತುಂಬ ಹೇಳ್ತಾ ಇದ್ರು. ಕೆಲವಷ್ಟು ಆನೆ ಸತ್ತಿರುವಂಥ ಆನೆದ್ರ ಬಗ್ಗೆ ಎಲ್ಲ ನೆನಪಿಸ್ಕೊಂಡು ಅದ್ರ ಬಗ್ಗೆ ಹತ್ತಿರೋವಂಥ ಇದೂ ಇದೆ. ಸೊ ತುಂಬ ಎಕ್ಸ್ಪೀರಿಯನ್ಸಸ್ ನಾವು ತೊಗೊಂಡು ಬರ್ತೀವಿ. ಒಂದು ಸಿನಿಮಾಗೆ ಹೋದಾಗ, ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋದಾಗ ತುಂಬ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ನಾವು ತೊಗೊಂಡು ಬರ್ತೀವಿ, ಮೆಮೊರೀಸ್ನ ತೊಗೊಂಡು ಬರ್ತೀವಿ. ಸೊ ನನಗೆ ಮಾವುತ ಚಿತ್ರದಲ್ಲಿ ಆನೆ ಜೊತೆ ಇರುವಂಥ ಮೆಮೊರೀಸ್ ತುಂಬಾ ಖುಷಿ ಕೊಟ್ಟಿರೋವಂಥ ವಿಷಯ. ನಾನು ಇದುವರೆಗೂ ಆನೆನ ನಾನು ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲ, ಅದ್ರ ಮೇಲೆ ಹತ್ತಿ ಕೂತಿರ್ಲಿಲ್ಲ. ಸೊ ಈ ಸಿನಿಮಾದ ಮೂಲಕ ನನಗೆ ಅದೆಲ್ಲ ಸಿಕ್ಕಿದೆ. ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ನಮ್ಮ ಪ್ರೊಡ್ಯೂಸರ್, ಹಾಗೆ ಡೈರೆಕ್ಟರ್, ಹೀರೋ, ಎಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದು ನನ್ನ ಒಂದು ಸಿನಿಮಾದ ಜರ್ನಿ. ಮಾವುತ ಚಿತ್ರ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀವಿ. ನಮ್ಮ ಪ್ರಯತ್ನ ಸದಾ ಇರುತ್ತೆ. ಸೊ ಒಂದು ಫ್ರೈಡೇ ಬಿಗ್ ಫ್ರೈಡೇಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಯಾವಾಗ್ಲೂ. ಸೊ ಇದು ಒಂದು ಬಿಗ್ ಫ್ರೈಡೇ ಅಂತ ಆಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲ ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಬಿಟ್ಟಿದ್ದು, ನಮ್ಮ ಸಿನಿಮಾನ ನೋಡಿ ಹೇಗೆ ನೀವು ಪ್ರೋತ್ಸಾಹ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಸಿನಿಮಾ ಮಾವುತನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಂದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಸೊ ನನ್ನ ಹೆಸರು ಬಂದು ದಿವ್ಯಶ್ರೀ ಅಂತ. ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇತ್ತು, ನಾನು ಪಿಕ್ಚರ್ ಮಾಡಬೇಕು, ಏನಾದರೂ ಅಂದರೆ ಮೂವಿ ನೋಡ್ತಾ ನೋಡ್ತಾ ನಾನು ಮಾಡಬೇಕು, ನಾನು ಇಲ್ಲಿದ್ರೆ ಹೆಂಗಿರುತ್ತೆ ಅಂತ ನೆನೆಸ್ಕೊತಿದ್ದೆ. ಸೊ ಹೀಗೆ ನಂದು BSc ಆದಮೇಲೆ ಯಾಕೆ ನಾನು ಒಂದ್ಸರ್ತಿ ರಂಗಾಯಣಗೆ ಹೋಗ್ಬಾರ್ದು ಅಂತ ಹೇಳಿ ಒಂದ್ಸರ್ತಿ
ಕೇಳಕ್ಕೆ ಅಂತ ಹೋಗಿದ್ದು. ಸೊ ಇಷ್ಟ ಆಗಿ ಅಲ್ಲೇ ವರ್ಕ್ಶಾಪ್ ಮಾಡ್ತೀನಿ. ವರ್ಕ್ಶಾಪ್ ಮುಗಿಸಾದ್ಮೇಲೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಅಲ್ಲಿ. ಅದಾದ್ಮೇಲೆ ನನಗೆ ಈ ಒಂದು ಮಾವುತ ಚಿತ್ರದ್ದು ಒಂದು ಆಫರ್ ಬರುತ್ತೆ. ಸೊ ನನ್ನ ಮೊದಲನೇ ಚಿತ್ರ ಅದು ಆನೆ ಜೊತೆ. ಸೊ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಮೊದಲನೇ ಸಿನಿಮಾ ಆನೆ ಜೊತೆ ಸ್ಟಾರ್ಟ್ ಮಾಡ್ತಿರೋದು ನಾನು ಈ ಒಂದು ಜರ್ನಿನ. ಸೊ ಆನೆ ಅಂತಂದ್ರೆ ಅನಿಮಲ್ಸ್ ಅಂತಂದ್ರೆ ಯಾರಿಗೇ ಆಗಲಿ ತುಂಬ ಅದ್ರ ಜೊತೆ ನಾವು ಬೆರ್ತ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಒಂದು ಕ್ಲೋಸ್ನೆಸ್ ಆಗಲಿ, ಅದ್ರನ್ನ ಬಿಟ್ಟಿರಕ್ ಆಗದೆ ಇರೋದಾಗ್ಲಿ ಆ ಥರ ಆಗುತ್ತೆ. ಸೊ ಯಾರ ಮನೆಯಲ್ಲಿ ಅನಿಮಲ್ಸ್ ಇದೆ ಅವ್ರಿಗೆ ಖಂಡಿತವಾಗೂ ಇದು ಗೊತ್ತಿರುತ್ತೆ. ಸೊ ಆನೆ ಜೊತೆ ಮಾಡ್ಬೇಕು ಅಂತಂದಾಗ ನನಗೆ ಆನೆ ಅಂದ್ರೆ ತುಂಬಾ ಇಷ್ಟ, ಬಟ್ ಅಷ್ಟೇ ಭಯ ಇತ್ತು. ದೇವಸ್ಥಾನದಲ್ಲಿರೋ ಆನೆ ಹತ್ರನೂ ಹೋಗ್ತಿರ್ಲಿಲ್ಲ ನಾನು, ಅದೆಲ್ಲಿ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಒಂದು ಬಿಗ್ ಚಾಲೆಂಜ್ ಆಗಿತ್ತು. ಆನೆ ಮೇಲೆ ಹತ್ತಿ ಒಂದು ಸೀನ್ ಇದೆ ಸರ್, ನೀವು ಅದು ಮಾಡಬೇಕು ಅಂದಾಗ ನನಗಿಂತ ಹೆಚ್ಚಾಗಿ ನಮ್ಮಪ್ಪ ಎದುರ್ಕೊಂಡಿದ್ರು. ಬೇಡ ಬೇಡ ಅಂತ ಹೇಳ್ತಿದ್ರು. ಬಟ್ ಬಾಲಾಜಿ ಸರ್ ಹೇಳಿದ್ರು, ಈ ಒಂದು ಅವಕಾಶ ನೆಕ್ಸ್ಟ್ ನೀನು 1 ಕೋಟಿ ಕೊಟ್ಟರು ಯಾರು ಹತ್ಸಲ್ಲ ಅಂತ. ಸೊ ಆವಾಗ ಅನ್ನಿಸ್ತು, ಸೊ ನಾವು ಒಂದೇ ಸತಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು, ಈ ಒಂದು ಅವಕಾಶ ನನಗೆ ಮತ್ತೆ ಯಾವತ್ತೂ ಸಿಗಲ್ಲ ಅಂತ ಹೇಳಿ ಅದು ಅಷ್ಟೇ ಮಗು ಥರ ಇತ್ತು. ಎಲ್ರಿಗೂ ಏನು ಮಾಡಿದೆ, ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳುವಾಗ ಮುದ್ದಾಗಿ ಹಾಗೆ ಇತ್ತು. ಸೊ ಅದು ನೋಡಿ ಅದು ತುಂಬಾ ಫ್ರೆಂಡ್ಲಿ ಅನ್ಸಿ, ಇಲ್ಲ ಸರ್ ನಾನು ಹತ್ತೀನಿ, ನಾನು ಮಾಡೇ ಮಾಡ್ತೀನಿ, ಇಷ್ಟು ದೂರ ಬಂದು ಹತ್ತಲ್ಲ ಅಂತ ಹೇಳೋದು ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿ ಸೊ ಹತ್ತಿದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಮರೆಯಕ್ ಆಗದಿರೋದು. ಸೊ ಇವಾಗ ಕಾರ್ಡ್ ಬಗ್ಗೆ ಸರ್ ಹೇಳ್ದಂಗೆ ಮತ್ತೆ ಮಹಾಲಕ್ಷ್ಮಿ ಅವ್ರು ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಕಾರ್ಡ್ನ ಹೇಗೆ ಉಳಿಸೋದು, ಆನೆ ಕಾರ್ಡ್ಗೋಸ್ಕರ ಏನೆಲ್ಲ ಫೈಟ್ ಮಾಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನ್ಗೆ ಈ ಒಂದು ಅವಕಾಶ ಕೊಟ್ಟಂತಹ ರವಿ ಸರ್ಗೆ ಮತ್ತು ಬಾಲಾಜಿ ಸರ್ಗೆ ತುಂಬಾ ಥ್ಯಾಂಕ್ಸ್. ನಾನು ತುಂಬಾ ಕಲ್ತಿದ್ದೀನಿ. ಕೈಲಾಸ್ ಸರ್ ಇಂದಾಗ್ಲಿ ಅಥವಾ ಕ್ಯಾಮ್ರಾಮನ್ ಸರ್ ತುಂಬಾ ಗೈಡ್ ಮಾಡಿದ್ದಾರೆ. ಯಾಕೆಂದ್ರೆ ಬಿಕಾಸ್ ನಂದು ಫಸ್ಟ್ ಮೂವಿ, ಸೊ ಕಲಿಯೋದು ತುಂಬಾ ಇದೆ ನನಗೆ. ಸೊ ಈ ಮೂವಿ ಮೂಲಕ ನಾನು ಬರ್ತಾ ಇರೋದು ಅಥವಾ ಕಾಲಿಡ್ತಿರೋದು ನನಗೆ ತುಂಬಾನೇ ಖುಷಿ ಇದೆ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಡೈರೆಕ್ಟರ್ ಸರ್ ಮತ್ತೆ ಬಾಲಾಜಿ ಸರ್.